Yes, boss. Sir, I'm Vaibhav Giwanta, second year BBA student. Yes, So Vaibhav. my question is very simple. ಎಷ್ಟೋ ಬೇರೆ ಬೇರೆ ಮೀಡಿಯಾ ಕಂಪನೀಸ್ ಅಲ್ಲಿ ಎಲ್ಲ ಚಾನೆಲ್ಸ್ ಅಲ್ಲಿ ಶೋ ನಡೀತಾರೆ ಸರ್, ಹ್ಯೂಮರ್ ಶೋ ಆಗಿ ಕಾಮಿಡಿ ಶೋ ಯಾವ್ದಾದ್ರು ಸೀರಿಯಲ್ ನಡೀತಾರೆ, ಇಲ್ಲಿ ಹೈಯರ್ ಆಕ್ಟರ್ಸ್ ಎಲ್ಲ ಮಾಡ್ತಾರೆ ಸರ್. ಸೊ ನೀವೊಂದು ಖುದ್ದೊಂದು ಒಂದು ಫೌಂಡರ್ ಆಗಿ ಒಂದು ಡೈರೆಕ್ಟರ್ ಆಗಿ ಒಂದು ಕಂಪನಿದ್ದು ಕ್ಯಾಮರಾದೊಂದಿಗೆ ನೀವೇ ಒಂದು ಆಕ್ಟ್ ಮಾಡುವಂತಹ ನೀವು ಮಾಡುವ ಎಂಬ ಒಂದು ಥಾಟ್ ನಿಮಗೆ? ಎಸ್ ಎಸ್, ಐ ವಾಸ್ ಫೋರ್ಸ್ಡ್ ಆಕ್ಚುಲಿ. ನಾನು ಹೇಳಿದೆ ಅಲ್ವಾ, 4 ದಿನ ಈ ಕೊರೋನಾದ ಟೈಮಲ್ಲಿ ಮನೆಯಲ್ಲಿದ್ದೆ ಅಲ್ವಾ. ಸೊ ನನ್ನ ಮನೆ ನೆಕ್ಸ್ಟ್ ಡೇ ನಾನು ಸ್ಟಾರ್ಟ್ ಮಾಡುವಾಗ ಜನರ ರೆಸ್ಪಾನ್ಸ್ ಸಿಕ್ಕಿತು. ಒಂದು ಸೈಡ್ ಅಲ್ಲಿ ನಾವು ಕಿಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೆವು. ವೆರಿ ನೆಕ್ಸ್ಟ್ ಏನಂದ್ರೆ ಜನರಿಗೆ ನನಗೆ ಎಂಟರ್ಟೈನ್ ಮಾಡಬೇಕಿತ್ತು. ಕಾರಣ ಇಡೀ ಟಿವಿ ಚಾನೆಲ್ ಅಲ್ಲಿ ಮೀಡಿಯಾದಲ್ಲಿ ನೆಗೆಟಿವ್ ನ್ಯೂಸ್ ಸ್ಪ್ರೆಡ್ ಆಗ್ತಿತ್ತು. ಇಟಲಿಯಲ್ಲಿ ಡೆಡ್ ಬಾಡಿ, ಕೊರೋನಾದ ಕಾರಣದಿಂದ ಡೆಡ್ ಬಾಡಿಯನ್ನ ಇಲ್ಲಿ ಕನ್ನಡದ ಚಾನೆಲ್ಗಳು ತೋರಿಸಿ ಇಲ್ಲಿಯೇ ನಡೆದಿದೆ ಎಂಬ ಭಾವನೆಯನ್ನ ಜನರಲ್ಲಿ ತರ್ತಿದ್ರು, ಭಯ ಹುಟ್ಟಿಸ್ತಿದ್ರು. ಆವಾಗ ನನ್ನ ಮನಸ್ಸಿಗೆ ಬಂದ ಯೋಚನೆ ಒಂದು, ಜನರನ್ನ ನೆಗೆಟಿವಿಟಿಯಿಂದ ಪಾಸಿಟಿವಿಟಿಗೆ ಕೊಂಡೋಗ್ಬೇಕಂತ. ಅದಕ್ಕೆ ಒಂದು ಈಸಿ ಈ ಕರಾವಳಿಯಲ್ಲಿ ಏನಂದ್ರೆ, ನಮ್ಮ ಡ್ರಾಮಾ ಆರ್ಟಿಸ್ಟ್ ಇದ್ದಾರಲ್ಲ, ಕಾಮಿಡಿ ಆರ್ಟಿಸ್ಟ್ ಅಥವಾ ಸಿಂಗರ್ಸ್, ಅವರನ್ನ ಕರೆತಂದ್ರೆ ಜನರು ಬೇಗನೆ ಅಟ್ಯಾಚ್ ಆಗ್ತಾರೆ. ಸೊ ನಾನು ಏನ್ ಮಾಡಿದೆ, ಕೊರೋನಾ ಗೆಲ್ಲೋಣ ಅಂತ ಒಂದು ಕಾರ್ಯಕ್ರಮವನ್ನ ನನ್ನ ಐಡಿಯಾದಲ್ಲಿ ನೀವು ಕೇಳಿದ ಹಾಗೆ ನಾನು ಸ್ಟಾರ್ಟ್ ಮಾಡಿದೆ. ಯಾಕೆ ಥಾಟ್ ಬಂತಂತ, ಫಸ್ಟ್ ನವೀನ್ ಡಿ ಪಡೀಲ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸರ್ ನೀವು ಬರಬೇಕು, ಬೆಳಿಗ್ಗೆ 11ರಿಂದ 1 ಗಂಟೆ ನಮ್ದು ಲೈವ್ ಶೋ, ಜನರ ಹತ್ರ ಮಾತಾಡ್ಬೇಕು, ಜನರು ಕಾಲ್ ಮಾಡ್ತಾರೆ, ನೀವು ಮಾತಾಡ್ಬೇಕಂತ. ಅವರು ಎಗ್ರಿ ಆದ್ರು. ನನಗೆ ಸ್ವಲ್ಪ ಭಯ ಇತ್ತು, 2 ಗಂಟೆ ಕೂತ್ಕೊಂಡು ಏನ್ ಮಾತಾಡಿಸುದು, ಜನರು ಕಾಲ್ ಮಾಡದಿದ್ರೆ ಏನ್ ಮಾಡುದು ಅಂತ. 11 o'clock ಫಸ್ಟ್ ಶೋ, ಫಸ್ಟ್ ಮಿನಿಟ್ ನಿಂದನೇ ಕಾಲ್ ಬಂತು. 2 ಗಂಟೆಯಲ್ಲಿ ಮೋರ್ ದನ್ 100 ಕಾಲ್ಸ್. ಜನರು ದೇ ವರ್ ಸೋ ಹ್ಯಾಪಿ ಟು ಟಾಕ್ ಟು ದಿ ಆರ್ಟಿಸ್ಟ್. ಅಂದ್ರೆ ಅಷ್ಟೇ ಒಂದು ಇಂಟರಾಕ್ಷನ್ ಅಷ್ಟು ಚೆನ್ನಾಗಿತ್ತು. ವೆರಿ ನೆಕ್ಸ್ಟ್ ಡೇ ನಮ್ಮ ಪಾರ್ಟ್ನರ್ ಇನ್ ಕ್ರೈಮ್ ಅರವಿಂದ್ ಬೋಳಾರ್ ಬಂದ್ರು. ಅರವಿಂದ್ ಬೋಳಾರ್ ಬಂದು ಅವರೊಟ್ಟಿಗೆ ನನಗೆ ಅಂದ್ರೆ ಅವರ ಹತ್ರ ಮಾತಾಡುವಾಗ ನಗು ತಡೀಲಿಕ್ಕೆ ಆಗುದಿಲ್ಲ. ಈ ಪ್ರೋಗ್ರಾಮ್ ಶೋನ ಎಂಡಿಗೆ ಏನಾಯ್ತು ಅಂದ್ರೆ, ನಮ್ಮದೇ ಒಬ್ಬ ಸ್ಟಾಫ್, ನಮ್ಮದೇ ಟೀಮ್ ಮೆಂಬರ್ ನನ್ನನ್ನೇ ಮಂಗ ಮಾಡಿದ. ನನ್ಗೆ ಗೊತ್ತಿರ್ಲಿಲ್ಲ. ಫೋನ್ ಮಾಡಿ, ಸರ್ ಯಾನು ಶೇಖರನ್ನೇ ಪಾತ್ಯರ್ನು ಯಾನು ಬಾರಿ ಕಷ್ಟಡುಲ್ಲ ಮದ್ಮೆ ಅದು 2 ದಿನ ಆಂಡ್ ಬುಡಿದಿ ಪದ್ದರಿಲ್ಲ ಅಲ್ಪೋತಲ್ಲ ಬಿರಬರ ಆಪುಜಿ ಕೊರೋನಾ ಲಾಕ್ಡೌನ್ ಅವು ಒಂದು ಬಣದು ಅಪ್ಪಗ ಈ ಜನ ಅರವಿಂದ್ ಬೋಳಾರ್ ಬಂದ್ಬಿನಿ. ಓ ನಿಕ್ಕ ಒಮ್ಮೆ ಬಳಿದಿ ಅವಳ ಈಗ ಮಾಡಿ ಇಂಚಿನ ಪಾತ್ಯರು ಮಾರ ಆ ಜನ ಬಲ್ಕೊಂಡು ಐದು ನೆಕ್ಸ್ಟ್ ಎಕ್ಸ್ಟ್ರಾ ಇತ್ತಿಂದ ಇರೇ ಕೊಡ್ತೇವೆ. ಆ ಒಂದು ರಡ್ಡು ಮೂಜಿ ಡಯಲಾಗ್ ದ ಕ್ಲಿಪ್ ಅವು ರಾತ್ರಿ ಶುರುವಾತಿನ ವೈರಲ್ ರಡ್ಡು ಮೂಜಿ ತಿನ್ನೋಡ್ಗಿ ಇತ್ತು ವೈರಲ್ ಆಂಡ ಯಾನ್ ಎನ್ನೆ ನೆಡ್ದು ದಾಲಾಂಡಲ್ಲ. ಐ ಹ್ಯಾವ್ ಟು ಟೇಕ್ ಏನು ಇದರಿಂದ ಮುಂದೆ ಕೊಂಡೋಗ್ಬೇಕಂತ. ಸೊ ಕೊರೋನಾ ಗೆಲ್ಲೋಣ ಶೋ 11ರಿಂದ 1 ಹೋಗ್ತಿತ್ತು. ಅವರನ್ನ ಹಿಡಿದು ಏನ್ ಮಾಡಿದೆ ಅಂದ್ರೆ, ನಾನು ಹೇಳಿದೆ, ಈಗ ಈ ಒಂದು ಕ್ಲಿಪ್ ವೈರಲ್ ಆಗಿದಲ್ಲ, ಶೇಖರಣ್ಣನ ಬುಡಿದಿ ಪುದ್ದೇರು ಪೋತಿನ ಬೈದ್ಯಲ್ಲಿ ಪಡೆದು, ಸೊ ಕಂಟಿನ್ಯೂ ಮಾಡುವ. ನಾನು ಹೇಳಿದೆ, ನಿಮ್ಮನ್ನ ನಾನು ಶೇಖರಣ್ಣನ ಬುಡಿದಿಯ ಕ್ಯಾರೆಕ್ಟರ್ ಮಾಡ್ತೇನೆ ಅಂತ. ಅವ್ರು ರೆಡಿ ಇದ್ರು. ಪಾಪ ಏನು ಹೇಳಿದ್ರು ಕೂಡ ಕೇಳ್ತಿದ್ರು. ಸ್ಕೂಟರ್ ಇಂದ ಎಕ್ಕೂರಿನಿಂದ ಬರ್ತಿದ್ರು ಆಫೀಸಿಗೆ. ಒಂದು ಪೈಸಾ ನನ್ನ ಹತ್ರ ಆ ಟೈಮಲ್ಲಿ ಅವರು ಕೇಳಲಿಲ್ಲ. ಈ ವಾಸ್ ಫುಲ್ಲಿ ಕಾಪರೇಟಿಂಗ್. ಈ ವಾಸ್ ಸೀನಿಯರ್ ಆರ್ಟಿಸ್ಟ್. ದೆನ್ ನೆಕ್ಸ್ಟ್ ಒಂದು ಸಾಯಂಕಾಲ ಸಂಡೇ ಎಪಿಸೋಡ್ ಮಾಡಿದ್ದೇವೆ, ಶೇಖರಣ್ಣನ ಬುಡಿದಿ ತಿಕ್ಕಿಯಲ್ಲಿ. ಅಂಡ್ ಹ್ಯೂಜ್ ಆಡಿಯನ್ಸ್ ಆಲ್ ಓವರ್ ಕೋಸ್ಟಲ್ ಕರ್ನಾಟಕ, ಅಬ್ರಾಡ್, ಎಲ್ಲೆಲ್ಲಿಂದ ಕಾಲ್ ನಮಗೆ, ಎಲ್ಲಿ ಇವನ್ ವೆಸ್ಟ್ ಇಂಡೀಸ್, ಚೈನಾ, ನಮ್ಮವ್ರು ಎಲ್ಲೆಲ್ಲ ಇದ್ದಾರಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ಅದರಿಂದ ಅದು ಸಕ್ಸಸ್ ಆಯಿತು. ನಂತರ ನನಗೆ ಫೋನ್ ಮಾಡಿದವ CK ಪ್ರಶಾಂತ್, ನಮ್ಮ ಆಫೀಸ್ನ ಒಳಗಿಂದಲೇ, ನನಗೆ ಗೊತ್ತಿರಲಿಲ್ಲ. ಅವನನ್ನ ಶೇಖರಣ್ಣ ಮಾಡಿದೆ ನಾನು. ಮತ್ತೆ 3 ಸೇರಿ ಒಂದು ಶೋ ಮಾಡಿದೆವು. ಮತ್ತೆ ಕೂಡ ಅಲ್ಲಿಂದ ಡಿಮಾಂಡ್ ಜಾಸ್ತಿ ಬಂದಾಗ ನನ್ನ ಮನಸ್ಸಿಗೆ ನೆಕ್ಸ್ಟ್ ಹೊಳೆದಂತಹ ಒಂದು ಕಾನ್ಸೆಪ್ಟ್ ಅಂದ್ರೆ ಪ್ರೈವೇಟ್ ಚಾಲೆಂಜ್. ಹೆಸರು ಪ್ರೈವೇಟ್ ಚಾಲೆಂಜ್ ಹೇಗೆ ಬಂತೆಂದ್ರೆ, ನಾನು ಟಿವಿ ಸ್ಟಾರ್ಟ್ ಆದ ಟೈಮಲ್ಲಿ ಪಬ್ಲಿಕ್ ಚಾಲೆಂಜ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೆ. ಆ ಪ್ರೋಗ್ರಾಮ್ ಅಲ್ಲಿ ಐ ವಾಸ್ ಇಂಟರ್ವ್ಯೂವಿಂಗ್ ಓನ್ಲಿ ಪಾಲಿಟಿಷಿಯನ್ಸ್, ಮೇನ್ಲಿ ಪಾಲಿಟಿಷಿಯನ್ಸ್ ಎಲ್ಲ, ಇನ್ಕ್ಲೂಡಿಂಗ್ ಎಲ್ಲ ಟಾಪ್ ಮಿನಿಸ್ಟರ್ಸ್, MLAs ಎಲ್ಲ ಮಾಡ್ತಿದ್ದೆ. ಐ ವಾಸ್ ಎಂಜಾಯಿಂಗ್ ದಟ್ ಬಿಕಾಸ್ ದಟ್ ವಾಸ್ ಮೈ ಪ್ಯಾಷನ್. ಅದನ್ನೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಪ್ರೈವೇಟ್ ಚಾಲೆಂಜ್ ಅಂತ ಇಟ್ಬಿಟ್ಟೆ. ಬಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಅದರ ಸಕ್ಸಸ್ ಏನಂದ್ರೆ, ಫಸ್ಟ್ ಸೀಸನ್ ಅಲ್ಲಿ 60 ಎಪಿಸೋಡ್ ಮಾಡಿದ್ದೇವೆ ಕೊರೋನಾದ ಟೈಮಲ್ಲಿ, ವಾರಕ್ಕೆ 1. ಸೊ ಜನರದ್ದು ಡಿಮಾಂಡ್ ಹೇಳಿದ್ದು ನೀವು ಸ್ಟಾಪ್ ಮಾಡಬಾರ್ದಂತ ಒಂದು ಗ್ಯಾಪ್ ಕೊಟ್ಟು, ಅದರಲ್ಲಿ ಫಸ್ಟ್ ಸೀಸನ್ ಅಲ್ಲಿ ನಾನು ಆಂಕರ್ ಆಗಿ ಬರ್ತಿದ್ದೆ, ಅವರು 60 ಕ್ಯಾರೆಕ್ಟರ್ ಆಗಿ ಬಂದಿದ್ರು. ಸೆಕೆಂಡ್ ಸೀಸನ್ ಅಲ್ಲಿ
ನಾನು ಕೂಡ ಆಕ್ಟಿಂಗಿಗೆ ಇಳಿದೆ. ಆಕ್ಟಿಂಗ್ ನನಗೆ ಹೊಸದಲ್ಲ, ಆದ್ರೆ ನಾನು ಮಾಡ್ತಿರ್ಲಿಲ್ಲ. ನಾನು ಡ್ರಾಮಾ ಮಾಡಿದ್ದೇನೆ, ಬರೆದಿದ್ದೇನೆ, ಎಲ್ಲ ಮಾಡಿದ್ದೇನೆ. ಆದ್ರೆ ಅಂತ ಆರ್ಟಿಸ್ಟ್ ನೊಟ್ಟಿಗೆ ಆಕ್ಟ್ ಮಾಡುವುದು ಅಷ್ಟು ಸುಲಭ ಅಲ್ಲ. ಸೆಕೆಂಡ್ ಸೀಸನ್ ಅಲ್ಲಿ ನಾನು ಆರ್ಟಿಸ್ಟ್ ಆಗಿ ಬಂದೆ, ಅಗೇನ್ 60 ಎಪಿಸೋಡ್ಸ್. ಥರ್ಡ್ ಸೀಸನ್ ಅಲ್ಲಿ ಇನ್ನು ಸ್ವಲ್ಪ ಕಾನ್ಸೆಪ್ಟ್ ಅನ್ನ ಡೆವಲಪ್ ಮಾಡಿ 40 ಎಪಿಸೋಡ್. ಈಗ ಸೀಸನ್ 4 18 ಎಪಿಸೋಡ್ ಟೆಲಿಕಾಸ್ಟ್ ಆಗಿದೆ, ಇನ್ನು 3 ರೆಕಾರ್ಡಿಂಗ್ ಆಗಿದೆ. ಸೊ ಟುಗೆದರ್ ನಾವಿಬ್ರು 181 private challenge episodes we have done. And because of private challenge, we have visited more than 12 countries for last 2 years, including Israel, Australia twice, Singapore, Thailand, and all the Gulf countries. And around 12 countries we visited and we presented our private challenge on the stage. ಅಲ್ಲಿ ಪರದೇಶದಲ್ಲಿ ನಮ್ಮ ತುಳುವರು ಅಲ್ಲಿ ಹೋಗಿ ಅವರ ಹತ್ರ ಮಾತಾಡೋದು, ಅವರ ಪ್ರೀತಿ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ದೊಂದು ಲ್ಯಾಂಗ್ವೇಜ್ ನ ಬಾಂಡ್ ಉಂಟಲ್ಲ, ಅದು ಅಷ್ಟೊಂದು ಬ್ಯೂಟಿಫುಲ್ ಇದೆ. ಸೊ ಪ್ರೋಗ್ರಾಮ್ ಸೀಸನ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಐ ವಾಸ್ ಫೋರ್ಸ್ ಟು ಕಮ್. ಅಂದ್ರೆ ನನಗೆ ನಾನು ಅವರ ಹತ್ರ ಮಾಡಬೇಕು ಅಂತ ನಾನು ಬರಲಿಲ್ಲ. ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ನಾವು ಏನು ಪ್ಲಾನ್ ಮಾಡ್ತೇವೆ ಅದು ಸಕ್ಸಸ್ ಆಗುದಿಲ್ಲ. ಏನು ಪ್ಲಾನ್ ಮಾಡುವುದಿಲ್ಲ, ಆಟೋಮೆಟಿಕ್ ಆಗಿ ಎಕ್ಸ್ಪೆಕ್ಟೇಷನ್ ಇಲ್ಲದಿದ್ರೆ ಅದು ಪಾಸ್ ಆಗಿಯೇ ಹೋಗ್ತದೆ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಪಾಸ್ ಆಗಿತ್ತು. ಎಸ್, ಥ್ಯಾಂಕ್ ಯು. ನಮಸ್ತೆ.